ಈಗ ಅಯೂಬ್ ಖಾನ್ ಅವರು ನಿಮ್ಮ ಪಕ್ಷದ ಸದಸ್ಯರಿದ್ದಾರಾ ಅಥವಾ ಇಲ್ವಾ? ಸರ್, ಅಯ್ಯೂಬ್ ಖಾನ್ ಬಾಗೇವಾಡಿ ಅವರು ನಮ್ಮ ಪಕ್ಷದಲ್ಲಿ ಯಾವುದೇ ಥರದ ಸದಸ್ಯತ್ವವನ್ನು ಹೊಂದಿಲ್ಲ. ಅವರು ಯಾವುದೇ ಥರ ಮುಖಂಡರು ನಮ್ಮ ಪಕ್ಷದಲ್ಲಿ ಇಲ್ಲ. ಜಿಲ್ಲೆಯಲ್ಲಿ ಪದಾಧಿಕಾರಿಗಳು ಎಲ್ಲ ಪಟ್ಟಿಯಲ್ಲೂ ನಮ್ಮಲ್ಲಿದೆ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಸದ್ಯ ಬಾಗಲಕೋಟೆಯಲ್ಲಿ ಚರ್ಚೆ ಆಗುವಂತಹ ಒಂದು ವಿಷಯ ಏನು ಅಂತಂದರೆ, ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷರು ಏನಿದ್ರು ನಾಗರಾಜ್ ಹದ್ಲಿ ಅವರ ಮೇಲೆ ಒಂದಿಷ್ಟು ಚರ್ಚೆಗಳು ಬಾಗಲಕೋಟೆಯಲ್ಲಿ ನಡೀತಾವೆ. ಏನಂತಂದರೆ, ಮೊನ್ನೆ ನಡೆದಂತಹ ಬೆಳಗಾವಿಯ RSS ವಾರ್ಷಿಕ ಸಭೆ ಏನಿತ್ತು, ಅಲ್ಲಿ ನಾಗರಾಜ್ ಹದ್ಲಿ ಅವರು ಭಾಗವಹಿಸಿದ್ರು ಒಂದು ಆರೋಪವನ್ನ ಮಾಡಿರ್ತಾರೆ. ಅಯೂಬ್ ಖಾನ್ ಬಾಗೇವಾಡಿ ಏನಿದ್ದಾರೆ ಅವರು ಈ ಒಂದು ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಹೊಂದಿದ್ದಾರಾ ಅಥವಾ ಇಲ್ವಾ ಅನ್ನುವಂತಹ ಬಗ್ಗೆ ಮೊದಲು ನಮಸ್ಕಾರ ಸರ್. ಈಗ ತಾವು SDPIನ ಏನು ಜವಾಬ್ದಾರಿಯನ್ನು ಹೊಂದಿದ್ದೀರಿ? ಸರ್, ನಾನು SDPIನ ಬಾಗಲಕೋಟೆ ಜಿಲ್ಲೆಯ ಉಪಾಧ್ಯಕ್ಷನು. ನನ್ನ ಹೆಸರು ಆಬಿದ್ ಮೊಮಿನ್ ಅಂತ. ಹಾಗೆ ಇವರು ಕಾಸಂ ಗೋಲ್ಸಿಂಗಿ ಅಂತ, ಇವರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು. ಅವರು ನಮ್ಮ ಅಸೆಂಬ್ಲಿಯವರು ನಾಯಕರು ಹಾಗೂ ಕಾರ್ಯಕರ್ತರು ಇಲ್ಲಿ ಲಭ್ಯವಿದ್ದಾರೆ ಸರ್. ಓಕೆ ಸರ್, ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಚರ್ಚೆ ಆಗುವಂತಹ ವಿಷಯ ಏನಂದರೆ, ನಾಗರಾಜ್ ಹದ್ಲಿ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಅವ್ರ ಬಗ್ಗೆ ಚರ್ಚೆ ಆಗಿರುವಂತಹ ವಿಷಯ ಈಗ ಸದ್ಯಕ್ಕೆ ಏನಂತಂದರೆ, ಅವರು RSSನ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಿದ್ರು ಅನ್ನುವಂತಹ ಒಂದು ಆರೋಪವನ್ನು ಈ ಅಯೂಬ್ ಖಾನ್ ಬಾಗೇವಾಡಿ ಅವರು ಮಾಡ್ತಾ ಇದ್ದಾರೆ. ನಂತರ ಈ ನಾಗರಾಜ್ ಹದ್ಲಿ ಅವರು ಮಾಡುವಂತಹ ಮರು ಆರೋಪ ಏನು ಅಂತಂದರೆ, SDPIನ ಸದಸ್ಯರು ಇವರು, ಹೀಗಾಗಿ ನನ್ನ ಮೇಲೆ ಅಥವಾ ಕಾಂಗ್ರೆಸ್ನ ಏನು ಈ ಕಾಂಗ್ರೆಸ್ನ ವಿರುದ್ಧವಾಗಿ ಏನಿರುವಂಥದ್ದು SDPI, ಇವರು ನನ್ನ ವಿರುದ್ಧ ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನಾನು ಹೋಗಿಲ್ಲ ಕಾರ್ಯಕ್ರಮಕ್ಕೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ನಿಜಕ್ಕೂ ಹೇಳ್ರಿ ಸರ್, ಈಗ ಅಯೂಬ್ ಖಾನ್ ಅವರು ನಿಮ್ಮ ಪಕ್ಷದ ಸದಸ್ಯರಿದ್ದಾರಾ ಅಥವಾ ಇಲ್ವಾ? ಸರ್, ಅಯ್ಯೂಬ್ ಖಾನ್ ಬಾಗೇವಾಡಿ ಅವರು ನಮ್ಮ ಪಕ್ಷದಲ್ಲಿ ಯಾವುದೇ ಥರದ ಸದಸ್ಯತ್ವವನ್ನು ಹೊಂದಿಲ್ಲ. ಅವರು ಏನು ಆರೋಪ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಏನು ಕಂಡು ಬರುತ್ತೆ ಅಂದರೆ, ಏನು ನೀವು ಇದು ಕೇಳ್ತಾ ಇದ್ರಿ ನಾಗರಾಜ್ ಅವ್ರ ಬಗ್ಗೆ, ಅದು ನೋಡಿದರೆ ನಮಗೂ ನಿಜಕ್ಕೂ ಅಚ್ಚರಿ ಆಗುತ್ತೆ. ಏನು ಈ ಕಾಂಗ್ರೆಸ್ ಪಕ್ಷ ಇದು ಫ್ಯಾಸಿಸಮ್ ವಿರೋಧಿ ಇದೆ, RSS ವಿರೋಧಿ ಇದೆ ಅಂತ ಹೇಳ್ತಾರೆ. ಒಂದು ಕಡೆ ಅವ್ರದ್ದೇ ನಾಯಕರು, ಅವ್ರದ್ದೇ ಕಾರ್ಯಕರ್ತರು ಅದೇ RSS ಪಕ್ಷದಲ್ಲಿ ಅವ್ರದ್ದೇ ಕಾರ್ಯಕ್ರಮ ಭಾಗಿಯಾಗುತ್ತಾರೆ ಅಂತ ಅಯ್ಯೂಬ್ ಖಾನ್ ಬಾಗೇವಾಡಿ ಅವರು ಆರೋಪ ಮಾಡಿದ್ದಾರೆ. ಅದು ಸರಿಯಾಗೂ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದವರು ಅವರು ವೈಯಕ್ತಿಕವಾಗಿ ಏನು ಅದ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅವರು ಅದಕ್ಕೆ ಬಿಟ್ಟಿದ್ದು. ಬಟ್ ಅದರಲ್ಲಿ ನಾಗರಾಜ್ ಅವರು ಒಂದು ಆರೋಪ SDPIಯಲ್ಲಿ ಮಾಡಿರ್ತಾರೆ. ಏನಂದರೆ, ಇವರು ಅಯ್ಯೂಬ್ ಖಾನ್ ಬಾಗೇವಾಡಿ ಏನಂತ ಇದು SDPI ಮುಖಂಡರು ಅಂತ ಆ ಪತ್ರದಲ್ಲಿ ಬಂದಿದ್ದಾರೆ. ಅವರು ಯಾವುದೇ ತರ ಮುಖಂಡರು ನಮ್ಮ ಪಕ್ಷದಲ್ಲಿ ಇಲ್ಲ. ಯಾಕಂದ್ರೆ ನಮ್ದು ಒಂದು ನಿರ್ದಿಷ್ಟ ನಮ್ದು ಎಲ್ಲ ಒಂದು ಜಿಲ್ಲೆಯಲ್ಲಿ ಪದಾಧಿಕಾರಿಗಳು ಎಲ್ಲ ಪಟ್ಟಿಯಲ್ಲೂ ನಮ್ಮಲ್ಲಿದೆ. ಆ ಪಟ್ಟಿಯಲ್ಲೂ ನಾಗರಾಜ್ ಅವ್ರ ಕಡೆ ಇರ್ಲಿಕ್ಕಂದ್ರೆ ಅವರು ಇಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಕೇಳಿ. ಯಾಕಂದರೆ ಡಿಪಾರ್ಟ್ಮೆಂಟಲ್ಲಿ ನಮ್ಮದು ಎಲ್ಲ ಕ್ಲಿಯರ್ ಆಗಿದೆ. ಯಾರು ತಾಲೂಕು ಅಧ್ಯಕ್ಷರು, ಯಾರು ಜಿಲ್ಲಾಧಿಕಾರಿಗಳು, ಯಾರು ಪದಾಧಿಕಾರಿಗಳು ಎಲ್ಲ ಹಲವಾರು ಸಲ ಅವ್ರಿಗೆ ನಾವು ಕೊಟ್ಟಿದ್ದಿದೆ. ಆಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಹುಡುಕಿದ್ರು ಸಿಗುತ್ತೆ. ಅದು ಒಂದು ಆಕಸ್ಮಿಕ ಕಾರ್ಯಕ್ರಮ. ಯಾಕಂದರೆ ಅಯ್ಯೂಬ್ ಖಾನ್ ಬಾಗೇವಾಡಿ ಅವರು ಒಂದು ಗೌರ್ಮೆಂಟ್ ಸರ್ವೆಂಟ್. ಅವರು ನಿವೃತ್ತಿ ಹೊಂದಿದ್ದು ಜುಲೈ ತಿಂಗಳಿನಲ್ಲಿ 2025 ಅವರು ನಿವೃತ್ತಿ ಹೊಂದಿದ್ರು. ಆ ನಿವೃತ್ತಿ ಹೊಂದಿದ್ರಲ್ಲಿ ನಮ್ಮದು ಒಂದು ಬ್ರಾಂಚ್ ಇದೆ. ನಮ್ಮದು ಬಾಗಲಕೋಟೆಯಲ್ಲಿ ಅನೇಕ ಬ್ರಾಂಚ್ಗಳು ಇದಾವೆ. ಸುಮಾರು ಇದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 13ರಿಂದ 16 ಬ್ರಾಂಚಸ್ಗಳು ಇದ್ದಾವೆ. ಆ ಬ್ರಾಂಚ್ ಒಂದು ಬ್ರಾಂಚ್ ಸುಫಾ ಬ್ರಾಂಚ್ ಅಂತ. ಆ ಸುಫಾ ಬ್ರಾಂಚಿನ ವ್ಯಕ್ತಿ ಆಗಿದ್ದು ಅಯ್ಯೂಬ್ ಅವ್ರದ್ದು ಅದೇ ಓನಿ. ಯಾವುದು ಸುಫಾ ಬ್ರಾಂಚ್ ಏನು ಬರುತ್ತಲ್ಲ ಅದೇ ಓನಿಯ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ನಮ್ಮ ಓನಿಯವರು ಒಂದು ಗೌರ್ಮೆಂಟ್ ಜಾಬ್ ಮಾಡಿ ಒಂದು ಸೇವೆಯನ್ನು ಸಲ್ಲಿಸಿ ಇದು ಆಗಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ ಅಂತ ಅವ್ರಿಗೆ ಫೆಲಿಸಿಟೇಷನ್ ಮಾಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಅವಾಗ ಆ ಕಾರ್ಯಕ್ರಮದಲ್ಲಿ ಅವರು ಬಂದಿದ್ದು, ಅವರಿಗೆ ನಾವೊಂದು ನೆನಪಿನ ಕಾಣಿಕೆ ಕೊಟ್ಟಿದ್ದು ಕರೆ. ಬಟ್ ಅವರು ಯಾವುದೇ ತರ ಸದಸ್ಯತ್ವವನ್ನು SDPIಯಲ್ಲಿ ಯಾವುದೇ ತರ ಹೊಂದಿಲ್ಲ. ಓಕೆ, ಅಂದ್ರೆ ಈಗ ಅಲ್ಲಿ ಒಂದು ಅವ್ರ ಹಿಂದೆ ಅಂದ್ರೆ ನಿಮ್ಮ ಕಡೆ ಹಿಂದೆ ಒಂದು ಬ್ಯಾನರ್ ಹಾಕಿರ್ತಾರೆ. ಸೊ ಅವ್ರು ನಾಗರಾಜ್ ಹದ್ಲಿ ಮಾಡುವಂತಹ ಆರೋಪ ಏನಂತಂದ್ರೆ, ಇವರು SDPI ಕಾರ್ಯಕ್ರಮಕ್ಕೆ ಹೋಗಿದ್ರು ಅನ್ನುವಂಥ ಒಂದು ಆರೋಪ. ಅದು ಮೊದಲಿಗೆ ನಿಮಗೆ ಸ್ಪಷ್ಟನೆ ಕೊಟ್ಟೆ. ಅದು ಆಕಸ್ಮಿಕ. ನಮ್ಮದು ಸುಫಾ ಬ್ರಾಂಚ್ನಲ್ಲಿ ಅವತ್ತು ಸದಸ್ಯತಾ ಅಭಿಯಾನ ನಡೆದಿತ್ತು. ಜೈನ್ SDPI ಅಂತ ವರ್ಷಕ್ಕೆ ಒಂದು ಸಲ ನಾವು ವರ್ಷ ಮಾಡ್ತೀವಿ. ಯಾಕಂದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವೆಲ್ಲ ಭೂಕ್ ಸೆ ಆಜಾದಿ ಖೌಫ್ ಸೆ ಆಜಾದಿ ಅಂತ ನಡಿತೀವಿ. ಇದು ಹಂಗರ್ಲಿಂತ್ರ, ಆಮೇಲೆ ಭಯಮುಕ್ತ ಭಾರತ, ಹಸಿಮುಕ್ತ ಭಾರತ ಅಂತ ನಮ್ದು ಏನು ಸ್ಲೋಗನ್ ಇದೆ, ಅದರ ಪ್ರಕಾರ ಜೈನ್ SDPI ಅಂತ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಇದ್ದಾಗ ನಮ್ಮ ಬ್ರಾಂಚ್ ಪ್ರೆಸಿಡೆಂಟ್ ಏನು ಹೇಳಿದ್ರು, ಒಂದು 5 ನಿಮಿಷ ಅವ್ರು ಬರ್ತಾರೆ, ಅವ್ರಿಗೆ ಫೆಲಿಸಿಟೇಷನ್ ಮಾಡುವಂತ. ಆ ಕಾರ್ಯಕ್ರಮದಲ್ಲಿ ನಾವು ಜೈನ್ SDPI ಕಾರ್ಯಕ್ರಮ ಮುಗಿದ ನಂತರ ಅವ್ರು ಆಕಸ್ಮಿಕ ಆಗಿ ಅಲ್ಲಿ ಬಂದರು.
ಅದು ಆಕಸ್ಮಿಕ ಆಗಿ ಬಂದಲ್ಲಿ ಆ ಬ್ಯಾನರ್ ಬಂದಿದೆ. ಅವ್ರಿಗೂ ಪಕ್ಷಕ್ಕೂ ಯಾವುದೇ ಥರ ಸಂಬಂಧ ಇಲ್ಲ. ಅವರು ಒಂದು ನಿವೃತ್ತಿ ಮಾಡಿದ್ದಾರೆ, ಒಂದು ಸೇವೆ ಸಲ್ಲಿಸ್ತಿದ್ದಾರೆ, ಅದಕ್ಕಾಗಿ ನಾವು ಫೆಲಿಸಿಟೇಷನ್ ಮಾಡಿದ್ದು ಇಷ್ಟೇ. ಯಾವುದೇ ಅಂದ್ರೆ ನೀವು ಮುಖ್ಯವಾಗಿ ಇವರು ಕಾಂಗ್ರೆಸ್ ಪಕ್ಷದವರು ಅಥವಾ ಈ ತರ ಮಾಡಿಲ್ಲ. ನೀವು ಒಬ್ಬ ವ್ಯಕ್ತಿ, ಒಬ್ಬ ಸಮಾಜದಲ್ಲಿ ಒಬ್ಬ ಗೌರವಯುತವಂತ ವ್ಯಕ್ತಿ ರಿಟೈರ್ಡ್ ಆಗಿದ್ದಾರೆ ಅನ್ನುವಂತಹ ಉದ್ದೇಶದಿಂದ ಒಂದು ಸನ್ಮಾನವನ್ನು ಮಾಡಿದ್ರಿ. ಸರ್, ಅವರು ಕಾಂಗ್ರೆಸ್ ಪಕ್ಷದವರು ಅಲ್ಲ. ಯಾಕೆಂದ್ರೆ ಯಾವುದೇ ವ್ಯಕ್ತಿ ಒಂದು ಗೌರ್ಮೆಂಟ್ ಜಾಬ್ನಲ್ಲಿ ಹುದ್ದೆಯಲ್ಲಿ ಇದ್ದವರು ಯಾವುದೇ ಒಂದು ನಿರ್ದಿಷ್ಟ ಪಕ್ಷದಲ್ಲಿ ಕಾಣ್ಕೊಳ್ಳಲ್ಲ. ಅದು SDP ಆಗಲಿ, ಇನ್ನು ಆಮ್ ಆದ್ಮಿ ಪಾರ್ಟಿ ಆಗಲಿ, ಕಾಂಗ್ರೆಸ್ ಆಗಲಿ, ಒಬ್ಬರವರು ಗೌರ್ಮೆಂಟ್ ಜಾಬ್ ಮಾಡ್ತಿದ್ರು. ನಮ್ಮ ಮಿಸ್ಕಿನ್ ಅರ್ಬಿ ಮದರ್ಸಾ ಏನಿದೆಯಲ್ಲ, ಆ ಟ್ರಸ್ಟಿನ ಅಧ್ಯಕ್ಷ ಆಗುವ ಕಾರಣ ಮಾಡಿದ್ದೀವಿ. ಬೇರೆ ಯಾವುದೇ ಕಾರಣ ಇಲ್ಲ. ಅವರು ಆ ಪಕ್ಷದವರು ಈ ಪಕ್ಷದವರು ಅಲ್ಲ. ನಮ್ದು ಏನು ಬ್ರಾಂಚ್ ಇದೆ, ಸುಫಾ ಬ್ರಾಂಚ್, ಆ ಬ್ರಾಂಚ್ನಲ್ಲಿ ಒಂದು ಟ್ರಸ್ಟ್ ಬರುತ್ತೆ, ಮಿಸ್ಕಿನಿಯಾ ಟ್ರಸ್ಟ್. ಆ ಟ್ರಸ್ಟಿನ ಅವ್ರ ಅಧ್ಯಕ್ಷರು ಅಂತ ಫೆಲಿಸಿಟೇಷನ್ ಮಾಡಿದ್ದು. ಬೇರೆ ಯಾವುದೇ ರಾಜಕೀಯ ಕಾರಣ ಇದರೊಳಗೆ ಇಲ್ಲ ಸರ್. ಇನ್ನೊಂದು ಏನಂತಂದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಕೆಲವೊಂದಿಷ್ಟು ಫೋಟೋಗಳು ವೈರಲ್ ಆಗ್ತಿದೆ ಸರ್. ಏನು ಅಂತಂದ್ರೆ, ವಿವಾದಿತ ಫೋಟೋವನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡಿದ್ರು SDP ಅನ್ನೋರು ಅಂತ. ವಿವಾದಿತ ಅನ್ನೋದಕ್ಕಿಂತ ಇದು SDP ಅದೊಂದು ಇದು ಇದೆ, ಒಂದು ನಿರ್ಧಾರ ಅಂದ್ಕೊಳ್ಳಿ ಅಥವಾ ಇದು ಇದೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಅವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ನ್ಯಾಷನಲ್ ಮೀಡಿಯಾದಲ್ಲಾಗಲಿ, ಸ್ಟೇಟ್ ಮೀಡಿಯಾದಲ್ಲಿ ಏನಂತ, ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯ ಪ್ರಜೆಗಳು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ರು ಎಲ್ಲರೂ ಕೂಡಿ ನಾವು ಬಾಬ್ರಿ ಮಸ್ಜಿದನ್ನು ಕಟ್ಟುತ್ತೇವೆ ಅಂತ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಅದೇ ಪ್ರಕಾರ SDP ಪ್ರತಿಯೊಬ್ಬ ಕಾರ್ಯಕರ್ತ ಅದಕ್ಕೆ ಬದ್ಧವಾಗಿದ್ದಾನಂತ ನಾನು ಹೇಳಲು ಇಷ್ಟಪಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ವೆಲ್ಕಮ್. ಓಕೆ, ಇದಿಷ್ಟು SDPI ಕೊಟ್ಟಿರುವಂತಹ ಕ್ಲಾರಿಟಿ. ಏನಂತಂದರೆ, ಅಯೂಬ್ ಭಾಗೇವಾಡಿಯವರು SDPI ಪಕ್ಷದ ಸದಸ್ಯತ್ವವನ್ನು ಹೊಂದಿಲ್ಲ. ಹಾಗೆ ಅವರಿಗೆ ಒಂದು ಗೌರವಿತವಾಗಿ ನಾವು ಸನ್ಮಾನ ಮಾಡಿದ್ವಿ ಹೊರತು ಅದರ್ವೈಸ್ ನಾವು ಯಾವುದೇ ರೀತಿಯಾದಂತಹ ಬೇರೆ ಅಂಶಗಳು ಇದರಲ್ಲಿ ಅಡಕವಾಗಿಲ್ಲ. ಜೊತೆಗೆ ಪ್ರಮುಖವಾಗಿ ಹೇಳೋದು ಏನು ಅಂತಂದರೆ, ನಾವು ಆ ವ್ಯಕ್ತಿಯನ್ನು ನಾವು ಗೌರವದಿಂದ, ಆಧರಣೆಯಿಂದ ಸನ್ಮಾನ ಮಾಡಿದ್ದೇವೆ ಹೊರತು ಇನ್ನಾವುದೇ ಉದ್ದೇಶ ಅಲ್ಲ ಅಂತ ಹೇಳಿ SDP ಅವರು ಒಂದಿಷ್ಟು ಸಮರ್ಥನೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತು.